ಹಲವಾರು ಆಯಾಮಗಳಲ್ಲಿ ನಾವು ಇದನ್ನ ಚರ್ಚೆ ಮಾಡ್ತಾ ಹೋಗಬೇಕಾಗುತ್ತೆ. ನಿಜಾಮ್ ಅವ್ರ ಹತ್ರ ಒಂದಕ್ಕೂ ಉತ್ತರ ಅಂತೂ ನನಗೆ ಸಿಗಲಿಲ್ಲ. ಚಂದ್ರಶೇಖರ್ ಅವರೇ, ಒಂದು ಮಂಕಾಳ್ ಹೇಳಿ. ಖಂಡಿತ ನಾನು ಜಸ್ಟ್ 30 ಸೆಕೆಂಡ್ಸ್ ಅಷ್ಟೇ ಅವರಿಗೆ ಸರಿಯಾಗಿ ಹೇಳ್ಬಿಟ್ಟು ಅವರಿಗೆ ಯಾವ್ದು 40% ಉತ್ತರ ಕೊಟ್ಬಿಟ್ಟು ನಾನು ಮುಂದಕ್ಕೆ ಬರ್ತೀನಿ. ದಯಮಾಡಿ ಫ್ಯಾಕ್ಟ್ ಫಿಗರ್ಸ್ ಇಟ್ಕೊಂಡು ಮಾಡಿ. ನೋಡಿ 30% 40% ಅಂತ ಹೇಳಿ ಇಡೀ ಪೋಸ್ಟ್ ಎಲ್ಲ ಹಚ್ಕೊಂಡು ಬಂದ್ರು, ಪೇಸಿಎಂ ಮಾಡಿದ್ರು. ಅವಾಗ ಏನ್ ಹೇಳಿದ್ರು, ನಮ್ಮ ಸರ್ಕಾರ ಬಂದು 24 ಗಂಟೆ ಒಳಗಡೆ ಅವ್ರ ಕಲ್ಪಿಟ್ನೆಲ್ಲ ಕಂಡುಹಿಡಿತೀವಿ ಅಂದ್ರು. ಅದಾಗಿ ಇವತ್ತು 3 ವರ್ಷ ಮುಗಿದಿದೆ. ಅದಾದ್ಮೇಲೆ ಏನ್ ಮಾಡಿದ್ರು, ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಿದ್ರು. ಎನ್ಕ್ವೈರಿ ಪ್ಯಾನಲ್ ಜಸ್ಟಿಸ್ ನಾಗಮೋಹನ್ ದಾಸು ಮತ್ತೆ ರಿಟೈರ್ಡ್ IAS ಆಫೀಸರ್ ಸುಧೀರ್ ಕೃಷ್ಣ. ಇವರು ಈ ಕಮಿಟಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಏನ್ ಗೊತ್ತಾ, ಫೌಂಡ್ ನೋ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ ಟು ಪ್ರೂವ್ ದ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ 40% ಕಮಿಷನ್ ಕ್ಲೈಮ್ ಅಗೇನ್ಸ್ಟ್ ದ ಬಿಜೆಪಿ ದೋ ಇಟ್ ಫ್ಲಾಗ್ಡ್ ಡೀಪ್ ರೂಟೆಡ್ ಕರಪ್ಷನ್ ಇನ್ ದ ಸಿಸ್ಟಮ್. ಇವರ ಕೊಟ್ಟಿರ್ತಕ್ಕಂಥ ಲಾಸ್ಟ್ ಲೈನ್ ಏನ್ರಿ ಅದು ಪಾಪ? ಏನ್ ಡಿಸ್ಟರ್ಬ್ ಮಾಡಬೇಡಿ ನೀವು ಒಂದು ನಿಮಿಷ. ಅದಕ್ಕೆ ಇಲ್ಲ ಅಂತಾನೆ ಹೇಳ್ತಾ ಇರೋದ್ರಿ. ಲಾಸ್ಟ್ ಲೈನ್ ಓದ್ರಿ ಸರ್. ಡಿಸ್ಟರ್ಬ್ ಮಾಡಿ ಡಿಬೇಟ್ ಮಾಡಕ್ಕಾಗಲ್ಲ ಮೇಡಮ್. ಯು ಶುಡ್ ಲಿಸನ್ ಕಂಪ್ಲೀಟ್ಲಿ. ನೋ ಓಕೆ, ಗೋ ಅಹೆಡ್. ಅಲ್ಲಿ ಎಲ್ಲಿದೆ ಲಾಸ್ಟ್ ಲೈನ್ ಅಲ್ಲಿ? He only read no justice ಇದನ್ನ ಹೇಳ್ತಿರೋದು. ನೋ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ ಟು ದ ಪ್ರೂವ್ ದಟ್ ದ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ 40% ಕಮಿಷನ್ ಕ್ಲೈಮ್ ಅಗೇನ್ಸ್ಟ್ ದ ಬಿಜೆಪಿ ದೋ ಇಟ್ ಫ್ಲಾಗ್ ದ ಡೀಪ್ ರೂಟೆಡ್ ಕಮಿಷನ್. ಏನ್ ಹೇಳಿದೆ ಹೇಳಿ ಅದನ್ನ? 40% ಅಲ್ಲಿ ಹೇಳ್ಕೊಳ್ರಿ. ಒಂದ್ ನಿಮಿಷ. ಅವ್ರು ಹೇಳಿದಂತ ಹೇಳಿದ್ರೆ ಏನು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳ್ತು ಡೀಪ್ ರೂಟೆಡ್ ಕರಪ್ಷನ್ ಇದೆ ಅಂತ ಆಗಲಿ ಅಥವಾ 40% ಕಮಿಷನ್ ಆಗಲಿ ಯಾವುದಕ್ಕೂ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ದದು. ಇವರ ನಾಗಭೂಷಣ್ ಕಮಿಷನ್ ಆಗಿದ್ದಾರೆ. ಸಮೀವುಲ್ಲಾ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ನಮಸ್ಕಾರ ಸರ್. DK ಕ್ಯಾಬಿನೆಟ್ 2.0 ಮೊದಲ ಸುತ್ತಿನಲ್ಲಿ ಯಾರ್ಯಾರು ಮಂತ್ರಿ ಸ್ಥಾನದಲ್ಲಿ ಅಲಂಕರಿಸಿದ್ರು ಅವೆಲ್ಲ ನೋಡಿದೀವಿ ಸರ್. ಇವತ್ತಿನ ಕ್ಯಾಬಿನೆಟ್ ಬಗ್ಗೆ ನಂಗೆ ಒಂದಷ್ಟು ಪ್ರಶ್ನೆಗಳಿದಾವೆ ಸಮೀವುಲ್ಲಾ ಸರ್. ಮೊದಲನೇದು ನನ್ನ ಅಬ್ಜೆಕ್ಷನ್ ಮತ್ತು ಮೊದಲನೇದು ನನ್ನ ಬೇಸರ, ಮಹಿಳಾ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅನ್ನೋದು. ಹೌದು. ಇಷ್ಟೆಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋರು, ಹೆಣ್ಮಕ್ಳಿಗೋಸ್ಕರ ನಾವು ಫ್ರೀ ಬಸ್ ಬಿಟ್ವಿ, ಹೆಣ್ಮಕ್ಳಿಗೋಸ್ಕರ ನಾವು ತಿಂಗಳಿಗೆ 2,000 ಕೊಟ್ಟಿದೀವಿ ಅಂತ ಅವ್ರ ಲೆಕ್ಕ ಕೇಳಿದವ್ರು ಈಗ ಎಷ್ಟು ತಿಂಗಳು ನಿಲ್ಸಿದಾರೋ ಗೊತ್ತಿಲ್ಲ ನನಗೆ. ಅದರಲ್ಲಿ ಸ್ಕ್ರೂಟಿನಿ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಮಹಿಳಾ ಪ್ರಾತಿನಿಧ್ಯ ಕೊಡದೇ ಇರೋದು ನನ್ನ ತೀವ್ರ ವಿರೋಧ ಮತ್ತು ಧಿಕ್ಕಾರ ವೈಯಕ್ತಿಕವಾಗೂ ಇದೆ ಸರ್, ಮತ್ತು ಹೊರಗಡೆನೂ ಕೇಳಿ ಬರ್ತಾ ಇದೆ ಅದು ಸಾರ್ವಜನಿಕ ವಲಯದಲ್ಲೂ ಒಂದು ಸರ್. ಇನ್ನೊಂದು, ಒಂದು ಆಡಳಿತ ಸರ್ಕಾರ, ಒಂದು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಪ್ರಜ್ಞೆಯನ್ನ ಇಟ್ಕೊಂಡು ಸೂಕ್ಷ್ಮವಾಗಿ ಅದನ್ನ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. 10 ಸಲ ದೆಹಲಿಗೆ ಹೋಗಿ 4 ಜನ ಕೂತ್ಕೊಂಡು ಮೀಟಿಂಗ್ ಮಾಡಿ, ದಿನಪೂರ್ತಿ ಮೀಟಿಂಗ್ ಮಾಡಿ, ಎಲ್ಲ ಮಾಡಿ, ಆ ಲಿಸ್ಟ್ ಅಲ್ಲೂ ಗೊಂದಲ ಇತ್ತಲ್ಲ ಕಡೆ ಹಂತದವರೆಗೂ. ಇದು ಎಲ್ಲೋ ಒಂದು ಕಡೆ DK ಅವರ ವರ್ಚಸ್ಸು ಕುಗ್ಗಿಸ್ತಾ ಅಂದ್ರೆ ಅವ್ರನ್ನ ವೀಕ್ ಮಾಡುವಂತ ಕೆಲಸಗಳ ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಸರ್. ಮತ್ತು ಹೊರಗಡೆ DK ಶಿವಕುಮಾರ್ ಅವರ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ ಇದರಿಂದ ಅನ್ನೋದು ನಾನು ಭಾವಿಸ್ತೇನೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವ್ರಿಗಿರೋ ಹೋಲ್ಡು DK ಶಿವಕುಮಾರ್ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಈ ರೀತಿ ಸಂದರ್ಭಗಳು ಬಂದಾಗ ಸರ್. ಏನ್ ಹೇಳ್ತೀರಿ? ಒಂದು DK ಶಿವಕುಮಾರ್ ಅವರ ಸರ್ಕಾರ ಚೆನ್ನಾಗಿ ಟೇಕ್ ಆಫ್ ಆಗ್ತಾ ಇದೆ ಎನ್ನುವಂತ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಗೆ, ಸಂಪುಟ ವಿಸ್ತರಣೆಗೆ ನಡೆಸಿದಂತಹ ಕಸರತ್ತೇನಿದೆ, ಈ ಕಸರತ್ತು ಡೆಫಿನೆಟ್ಲಿ ಹೈಕಮಾಂಡ್ ಹೇಗೆ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ನಡೆಸ್ಕೋತಾ ಇದೆ, ಹೈಕಮಾಂಡ್ ಹೇಗೆ ಒಂದು ರಾಜ್ಯವನ್ನ ನಡೆಸ್ಕೋತಾ ಇದೆ. ಅವರು ಪಾರ್ಟಿಗಳ ನಡುವಿನ ಅಪಾಯಿಂಟ್ಮೆಂಟ್, ನೇಮಕನೋ ಆಯ್ಕೆನೋ ಇದ್ರೆ ಆಯ್ತು ಬಿಡಿ, ಕಾಂಗ್ರೆಸ್ನ ಇಂಟರ್ನಲ್ ಮ್ಯಾಟರ್ ಅನ್ಬೋದಿತ್ತು. ಆದ್ರೆ ಇದು ರಾಜ್ಯದ ಸಮಾಚಾರ. ರಾಜ್ಯದ ಮುಖ್ಯಮಂತ್ರಿ, ಚುನಾಯಿತ ಮುಖ್ಯಮಂತ್ರಿ, ಏನೋ ಈಗ ಒಂದು ಸಿಸ್ಟಮ್ ಅಲ್ಲಿ ಹೈಕಮಾಂಡ್ ಅಂತ ಇರುತ್ತೆ, ಅಲ್ಲಿ ಮಾತಾಡ್ಕೊಂಡು ಒಂದು ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂಡು ಸಂಪುಟ ರಚನೆ ಮಾಡೋದು ವಾಡಿಕೆ. ಈವನ್ ಈ ಬಿಜೆಪಿನೂ ಇದೆಲ್ಲ ಹೊಡ್ತಲ್ಲ, ಆಯ್ತಾ. ಆದ್ರೆ ಈ ಬಾರಿ ಒಬ್ಬ ಮುಖ್ಯಮಂತ್ರಿನ 3 ಸರಿ ದೆಹಲಿಗೆ ಬರೋದಕ್ಕೆ ಹೇಳಿ, ಅಲ್ಲಿ ಕಾಯೋ ತರ ಮಾಡಿ, ಮತ್ತೆ ಹೋಗಿ ವಾಪಸ್ ನಾವು ಲಿಸ್ಟ್ ನ ಕೊಡ್ತೀವಿ ಅಂತ ಹೇಳಿ, ಈಗ ಕೊನೆಗಳಿಗೆನಲ್ಲಿ ಮಾಂಕಾಳ ವೈದ್ಯ ಅವ್ರ ಹೆಸರಿದ್ದು ಮಾಂಕಾಳ ವೈದ್ಯ ಅವ್ರ ಹೆಸರನ್ನ ತೆಗೆದು ಅಲ್ಲಿ ಮಲ್ಲಿಕಾರ್ಜುನ ಹೆಸರು ಸೇರಿಸಿ, ಆಮೇಲೆ ಬೋಸರಾಜು ಹೆಸರು ಬಂದು, ಆಮೇಲೆ ಗಾಯತ್ರಿ ಶಾಂತೇಗೌಡ ಹೆಸರು ತೆಗೆದ್ರು ಸರ್, ಅವ್ರ ಹೆಸರನ್ನ ತೆಗೆದು, ಇದು ಯಾಕಿಷ್ಟು ಗೊಂದಲ, ಯಾಕಿಷ್ಟು ಹೈಕಮಾಂಡಿನ ಇಂಟರ್ಫರೆನ್ಸ್ ಅಂತ ಕೂಡ ಅನ್ನಿಸ್ತು. ಯಾಕೆ ಅಂತಂದ್ರೆ ಕ್ಯಾಬಿನೆಟ್ ವಿಸ್ತರಣೆ ಅಥವಾ ರಚನೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಡಿಸ್ಕ್ರಿಷನರಿ ಪವರ್ಸ್. ಆದ್ರೆ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಹೈಕಮಾಂಡ್ ಮತ್ತೆ ರಿಮೈನಿಂಗ್ ಲೀಡರ್ಸ್ ಅವ್ರನ್ನೆಲ್ಲ ಕಾನ್ಶಿಯಸ್ ತಗೊಂಡು ಒಂದು ಟೀಮ್ ಅಂತ ಬಿಲ್ಡಪ್ ಮಾಡ್ತಾರೆ. ಆದ್ರೆ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಇಷ್ಟು ಕೊನೆಗಳಿಗೆನಲ್ಲಿ ಮೊದಲು ಕೂಡ ಆಗಿದೆ, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಏನಲ್ಲ ಇದು. ಇದು ಇಂಟರ್ಫರೆನ್ಸೋ ಅಥವಾ ಒತ್ತಡನೋ
ಇದು ನೀವು ಹೇಳಿದ ಹಾಗೆ ಡೆಫಿನೆಟ್ಲಿ ಒಬ್ಬ ಮುಖ್ಯಮಂತ್ರಿನ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಅವರ ನಾಯಕರು ನಡೆಸ್ಕೊಳ್ಳೋ ರೀತಿ ಇದೇನಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆಂದ್ರೆ ಒಂದು ರಾಜ್ಯವನ್ನ ನಡೆಸ್ಕೊಳ್ಳೋ ರೀತಿ ಇದೇನಾ, ಒಂದು ಸರ್ಕಾರವನ್ನ ನಡೆಸ್ಕೊಳ್ಳೋ ರೀತಿ ಇದೇನಾ, ಹೈಕಮಾಂಡ್ ಸಂಸ್ಕೃತಿ, ಈ ದೆಹಲಿ ಆಧಾರಿತ ಹೈಕಮಾಂಡ್ ಕಲ್ಚರು ಮಿತಿ ಮೀರಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ನೀವು ನಿಮ್ಮ ಧ್ವನಿ ಜೊತೆಗೆ ನಾನು ಕೂಡ ಧ್ವನಿಯನ್ನ ಸೇರಿಸ್ತೇನೆ. ಇದು ನಂಬರ್ 1. ಎರಡನೇದು, ಒಬ್ಬ ಮಹಿಳೆಗೆ ಕೊಟ್ಟನೆ ಸಾಲದು, ಇಬ್ರು ಮಹಿಳೆಗೆ ಕೊಟ್ಟನೆ ಸಾಲದು ಅನ್ಸುವಂತ ಸಂದರ್ಭದಲ್ಲಿ ಅವ್ರ ಪಾರ್ಟಿ 50% ಮಹಿಳೆಯರಿಗೆ ಆದ್ಯತೆಯನ್ನ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ 0% ಕ್ಯಾಬಿನೆಟ್ ಅಲ್ಲಿ ಒಬ್ಬ ಮಹಿಳೆಗೂ ಸ್ಥಾನ ಇಲ್ಲ ಅಂತಂದ್ರೆ ಶೇಮ್ ಅದು. ಶೇಮ್ ಅದು ಯಾವ ಪೊಲಿಟಿಕಲ್ ಕಂಪಲ್ಷನ್ ಅಲ್ಲಿ ಮಾಡಿದ್ರು ಆ ಕಂಪಲ್ಷನ್ ನಮಗ್ ಬೇಕಾಗಿಲ್ಲ. ಅದಕ್ಕೆ ಯಾರು ಹೊಣೆನೋ ಅದ್ ನಮಗ್ ಬೇಕಾಗಿಲ್ಲ. ಪಾರ್ಟಿ ಲೆಡ್ ಬೈ ಸೋನಿಯಾ ಗಾಂಧಿ ಅಂತ ಮಹಿಳೆಯಿಂದ ಮುನ್ನಡೆಸಲ್ಪಟ್ಟಂತಹ ಒಂದು ಪಕ್ಷದಲ್ಲಿ ಒಬ್ಬ ಅವರೇನೋ ಅಕಾಮಡೇಟ್ ಮಾಡ್ಕೋತಾರೆ, ಕ್ಯಾಬಿನೆಟ್ ರ್ಯಾಂಕ್ ಪಡ್ಕೋತಾರೆ, ಬೇರೆಯವರಿಗೆ ಏನೋ ಓಕೆ, ನಮಗ್ ಆ ರಿಪ್ಲೈ ಬೇಕಿಲ್ಲ. ಸಚಿವ ಸಂಪುಟದಲ್ಲಿ ಮಹಿಳೆಗೆ ಸ್ಥಾನ ಇಲ್ಲ, ಒಬ್ಬ ಮಹಿಳೆಗೆ ಸ್ಥಾನ ಇಲ್ಲ ಅಂತಂದ್ರೆ ಅದನ್ನ ನಾವು ಹೇಗೆ ಸಹಿಸೋದು ಮತ್ತೆ ಹೇಗೆ ಗ್ರಹಿಸೋದು? ಇದು ಒಳ್ಳೆ ಡೆವಲಪ್ಮೆಂಟ್ ಅಂತೂ ಅಲ್ಲವೇ ಅಲ್ಲ. ಇದು ಒಳ್ಳೆ ಡೆವಲಪ್ಮೆಂಟ್ ಅಂತೂ ಅಲ್ಲವೇ ಅಲ್ಲ. ಮಿಕ್ಕತ್ತೆ ಅವರು ಹೇಳಿದಂತೆ ಸಿದ್ದರಾಮಯ್ಯನವರ ಪ್ರಾಬಲ್ಯ ಹೆಚ್ಚು ಮೇಲ್ನೋಟಕ್ಕೆ ಕಂಡು ಬರೋ ತರ ಇದೆ. ಅಹಿಂದ ಅಂತ ಹೇಳ್ಕೊಳ್ಳುವಂತ ಕ್ಯಾಬಿನೆಟ್ ಇದು ಅನ್ನೋದು 28ರ ಚುನಾವಣೆಯನ್ನ ಟಾರ್ಗೆಟ್ ಇಟ್ಕೊಂಡು ಮಾಡಿದೀವಿ ಮತ್ತು ಈ ಅಹಿಂದ ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ ಅನ್ನುವ ಒಂದು ಸೂಚನೆಯನ್ನು ಕೊಡ್ತೀವಿ ಅನ್ನೋದು ಒಂದು ಕ್ಲೈಮ್ ಆಗಿದೆ. ಅಹಿಂದ ಅಂತ ರೆಪ್ರೆಸೆಂಟೇಷನ್ ಕೊಡೋದು ಅಷ್ಟೇ ಸಾಲದು, ಅಹಿಂದನ ಹೇಗೆ ನೀವು ವರ್ಕ್ ಮಾಡ್ತೀರಾ, ನೀವು ಪೋರ್ಟ್ಫೋಲಿಯೋಸ್ ಯಾರಿಗೆ ಕೊಡ್ತೀರಾ, ಪೋರ್ಟ್ಫೋಲಿಯೋಸ್ ಜವಾಬ್ದಾರಿ ಹೊತ್ತಂತಹ ಸಚಿವರು. ಒಂದೇ ನಿಮಿಷ ಮಾತಾಡ್ತೀನಿ ಸಮೀವುಲ್ಲಾ ಸರ್. MB ಪಾಟೀಲ್ ಮಾತಾಡ್ತಿದ್ದಾರೆ. ಒಳ್ಳೇದಾಗ್ಲಿ. ಏನ್ ಒಳ್ಳೇದಾಗುತ್ತೋ ಅವ್ರುಗಳೇ ಹೇಳ್ಬೇಕು. ಇಲ್ಲ, ಎಂ ಬಿ ಪಾಟೀಲಿಗೆ ಸ್ವಲ್ಪ ಖುಷಿಯಾಗಿದ್ದಾರೆ. MB ಪಾಟೀಲು ಯಾಕೆ ಖುಷಿಯಾಗಿದ್ದಾರೆ ಅಂತಂದ್ರೆ, ಈಗ ಬಂಡವಾಳ ಹೂಡಿಕೆ ಮತ್ತು ಅನಿವಾಸಿ ಭಾರತೀಯರು ಆಮೇಲೆ ಇನ್ನೇನೋ ವಿದೇಶದಲ್ಲಿರುವ ಕನ್ನಡಿ, ವಿದೇಶದಲ್ಲಿರುವ NRIಗಳು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿ ಆ ಪೋರ್ಟ್ಫೋಲಿಯೋಗೆ ಆರತಿ ಕೃಷ್ಣ ಅವ್ರನ್ನ ಮುಖ್ಯಸ್ಥರನ್ನಾಗಿ ಸಚಿವರನ್ನಾಗಿ ಮಾಡೋ ಉದ್ದೇಶ ಇದರಲ್ಲಂತೂ ಕಾಣಿಸ್ಲಿಲ್ವಲ್ಲ. ಅದ್ರಲ್ಲಿ ಬಂಡವಾಳ ಹೂಡಿಕೆ ಆರತಿ ಕೃಷ್ಣ ಅವರಿಗೆ ಹೋದ್ರೆ MB ಪಾಟೀಲಿಗೆ ಉಳಿಯೋದು ಬರೀ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ. ಇಡೀ ಕೈಗಾರಿಕಾ ಇಲಾಖೆನಲ್ಲಿ ಇರೋದು ಬಂಡವಾಳ ಹೂಡಿಕೆನೆ. ಅವರು ಅಲ್ಲಿ ಫಾರಿನಿಗೆ ಹೋಗೋದು, ಇಲ್ಲಿ ಬಂಡವಾಳ ಹೂಡಿಕೆ ಸಮ್ಮಿಟ್ ಅದೇನೋ G18 ಏನೋ ಆ ತರದ್ ಏನೇನೋ ಮಾಡೋರು. ಪ್ಯಾಲೇಸ್ ಇದ್ರಲ್ಲಿ ಸ್ಟಾರ್ ಹೋಟ್ಲ್ಗಳಲ್ಲಿ ದೇಶ ವಿದೇಶಿಗಳ ಪ್ರತಿನಿಧಿಗಳು ಬಂದು ಸೈನ್ ಮಾಡೋದು, 20 ಲಕ್ಷ ಕೋಟಿ 10 ಲಕ್ಷ ಕೋಟಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಅವೆಲ್ಲ ಇರ್ತಿತ್ತು. ಅವ್ರ ಪೋರ್ಟ್ಫೋಲಿಯೋ ಎಲ್ಲಿ ಮೇಜರ್ ಪೋರ್ಟ್ಫೋಲಿಯೋ ಹೋಗ್ಬಿಡೋದೇನೋ ಅಂತ ಇದ್ರೇನೋ ಅದು ಹೋಗಿಲ್ಲ. ಅದು ಹೀಗಾಗಿ ಅವರು ಖುಷಿಯಾಗಿದ್ದಾರೆ. ಮಾತಾಡ್ತೀನಿ ಸರ್. ಚಂದ್ರಶೇಖರ್ ಅವರೇ, ಏನ್ ಹೇಳ್ತೀರಿ ಸಮೀವುಲ್ಲಾ ಸರ್ ಹೇಳಿದಂತ ಪಾಯಿಂಟ್ಸ್? ನೋಡಿ, ಯಾಕೆಂದ್ರೆ ಈ ಕಾಂಗ್ರೆಸ್ನ ಕರಾಳ ಮುಖ ಆವಾಗ ಆಚೆ ಕಡೆ ಯಾಕೆ ಬರುತ್ತೆ ಅಂತ ನೋಡಿ. ಏಪ್ರಿಲ್ 17ನೇ ತಾರೀಕು ಪಾರ್ಲಿಮೆಂಟಲ್ಲಿ ಐತಿಹಾಸಿಕವಾದಂತಹ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಬಿಲ್ ಬಂತು. ಅದನ್ನು ಆಪೋಸ್ ಮಾಡಿ ಆ ಬಿಲ್ಲನ್ನು ಸೋಲ್ಸಿದ್ಯಾರು? ಇದೇ ಕಾಂಗ್ರೆಸ್ ನೇತೃತ್ವದ ವಿರೋಧ. ಅಲ್ಲ, ಅದಕ್ಕೆ ಆಪೋಸ್ ಮಾಡೋದಕ್ಕೆ ಅದಕ್ಕೆ ಬೇರೆನೇ ಕಾರಣ ಇತ್ತು ಆ ವಿಚಾರ ಬಂದಾಗ. ಬಟ್ ಈ ವಿಚಾರದಲ್ಲಿ ನಾನೇ ಕಾರಣ ಏನಲ್ಲ, ಇರೋ ಕಾರಣ ಏನಾದ್ರೂ ಆಗಲಿ ಹೆಣ್ಮಕ್ಳಿಗೆ 29 ಸಿಕ್ಬಿಡೋದ? ಏನನ್ನ ಕಾರಣ ಆಗ್ಲಿ, ಕಾಂಗ್ರೆಸ್ ಹೆಣ್ಮಕ್ಳಿಗೆ ಸಿಗ್ತದೆ, ಬಿಜೆಪಿ ಹೆಣ್ಮಕ್ಳಿಗೆ ಸಿಗ್ತಾ ಇದ್ದಲ್ಲ. ಆದ್ರೆ ನೀವು ಅದನ್ನ ಬೇರೆ ರೀತಿ ಮಾಡಕ್ ಹೋಗಿ ಯಾವ ತರನಾದ್ರೂ ಮಾಡ್ಲಿ, ಅದರಿಂದ ಅನುಕೂಲ ಆಗ್ತಿದೆ ಯಾರಿಗೆ? ಹೆಣ್ಮಕ್ಳಿಗೆ ತಾನೆ. ಹೆಂಗಾದ್ರೂ ಮಾಡ್ಲಿ ಮೇಡಮ್, ಅನುಕೂಲ ಆಗ್ತಿದೆ ಯಾರಿಗೆ? ಹೆಣ್ಮಕ್ಳಿಗೆ ತಾನೆ. ಹಾಗಾಗಿ ನೋಡಿ, ಆವತ್ತು ಅಲ್ಲಿ ತೋರಿಸಿದ್ರು. ಅದಾದ್ಮೇಲೆ ನಡೆದಂತ ಅಷ್ಟು ಚುನಾವಣೆಯಲ್ಲಿ ಏನು ಬಿಹಾರ್ ಚುನಾವಣೆ ಆಗ್ಬೋದು ಅಥವಾ ವೆಸ್ಟ್ ಬೆಂಗಾಲ್ ಚುನಾವಣೆ ಆಗ್ಬೋದು, ಬಹಳ ಚೆನ್ನಾಗಿ ಬುದ್ಧಿ ಕಲಿಸೋದು ಕಾಂಗ್ರೆಸ್ಗೆ. ಇನ್ನೂ ಬುದ್ಧಿ ಕಲ್ತ್ಕೊಂಡಿಲ್ಲ. ಇವತ್ತು 34 ಜನದ ಪ್ರಮಾಣ ವಚನ ಸ್ವೀಕರಿಸಲಾಗಿದೆ. ಏನೋ 35ರಲ್ಲಿ 34 ಜನ ಪ್ರಮಾಣ ವಚನ ಸ್ವೀಕರಿಸಲಾಗಿದೆ. ಏನು ಏಪ್ರಿಲ್ 17ನೇ ತಾರೀಕು ಸೆಷನ್ ನಡಿಬೇಕಾದ್ರೆ ಏನಂತ ಮಾತಾಡಿದ್ರು ಕಾಂಗ್ರೆಸ್ ಅವರು? 33% ಬೇಡ, 50% ಬೇಕಂತ ಹೆಣ್ಮಕ್ಳಿಗೆ. ಇವ್ರ ಯೋಗ್ಯತೆಗೆ ಒಂದೇ ಒಂದು ಹೆಣ್ಮಗಿಗೆ ಕೊಡಕ್ಕೆ ಯೋಗ್ಯತೆ ಇಲ್ಲ. ಇವರಿಗೆ ಒಂದೇ ಒಂದು ಹೆಣ್ಮಗುಗೆ 34ರಲ್ಲಿ ಕೊಡಕ್ಕೆ ಯೋಗ್ಯತೆ ಇಲ್ಲ. ಇವ್ರು ಎಷ್ಟು ಮೊಸಳೆ ಕಣ್ಣೀರಾಗ್ತವೆ ನೋಡಿ. ಯಾವ ಕಾರಣಕ್ಕೂ ಏನು ಸಮರ್ಥನೆ ಮಾಡ್ಕೊಂತಾರೆ ಇವತ್ತು? ಆಯ್ತು, ನೀವು 13ರಲ್ಲಿ ಒಂದಾರು ಕೊಡ್ಬೇಕಾಗಿತ್ತು ಅವತ್ತು.
13 ಮೈನ್ ಕೊಟ್ಟಾಗ ಒಂದಾರು ಕೊಡ್ಬೇಕಾಗಿ ಇವತ್ತು ಕನಿಷ್ಠ ಈಗ ಸಮೀವುಲ್ಲಾ ತರ ಹೇಳಿದಾಗೆ 3 ಕೊಡ್ಬೇಕಾಯ್ತು. 2 ಕೊಡ್ಲಿರಿ. 4 ಸ್ಥಾನ ಆದ್ರೂ ಹೆಣ್ಮಕ್ಳಿಗೆ ಕೊಡ್ಬೇಕಾಗಿತ್ತು. ಅಂತದ್ರಲ್ಲಿ ಒಂದು ನಿಮಿಷ ಇವ್ರು ಕೊಡಲ್ಲ ಅಂತ ಗೊತ್ತಿದ್ಮೇಲೆ ಆ ಹೆಣ್ಮಗುಗೆ ಅವಮಾನ ಯಾಕೆ ಮಾಡಿದ್ರು? ಒಂದು ಹಿಂದುಳಿದ ಸಮುದಾಯದ ಹೆಣ್ಮಗು, ಅದು ಕುರುಬ ಸಮುದಾಯದ ಹೆಣ್ಮಗು, ನೀವು ಕೊಡಬೇಡ್ರಪ್ಪ, ನೀವು ಗಾಯತ್ರಿ ಶಾಂತಗೌಡರು ಅವ್ರಿಗೆ ಅನೌನ್ಸ್ ಯಾಕೆ ಮಾಡಿದ್ರಿ? ನೀವು ಅನೌನ್ಸ್ ಮಾಡಿ ಪಾಪ ಅವರೆಲ್ಲರೂ ಸಿಹಿ ತಿನ್ಸಿ ಅವರ ಬೆಂಬಲಿಗರೆಲ್ಲ ಖುಷಿ ಆಗೋದಾಗ ಆ ಹೆಣ್ಮಗಿನ ಮನಸ್ಥಿತಿ ಏನಾಗ್ಬೇಕು ಇವತ್ತು? ಆಯ್ತಾ, ಮನಸ್ಥಿತಿ ಏನಾಗ್ಬೇಕು ಇವತ್ತು? ನೀವು ಒಂದು ಹೆಣ್ಮಕ್ಳಿಗೆ ಕೊಡಲ್ಲ, ಮೇಲಾಗಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತೀರಾ. ಅದರ್ಥ ಏನು? ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಹೆಣ್ಮಗುಗೆ ಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇಲ್ವಾ? ಏನ್ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದೇನು? ಹೇಳಿ ಚಂದ್ರಶೇಖರ್ ಅವರೇ, ನೀವು ಎಷ್ಟು ಕಿರ್ಚು ಹೇಳಿದ್ರೆ ಏನು ನಡೆಯೋದಿಲ್ರಿ. ನೋಡಿ, ನೀವೇನು ಮಾಡಿದ್ದು ಈ 12 ವರ್ಷದಲ್ಲಿ ಎಲ್ಲರಿಗೂ ಕಾಣಿಸ್ತಾ ಇದೆ. ನೀವು ಹೇಳ್ತಾ ಇರೋದು 33% ಅಧಿಕಾರ ಕೊಟ್ಟಿದ್ದು ಯಾರು? ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಯಾರು ಕೊಟ್ಟಿದ್ದು? 30 ವರ್ಷ ಹಿಂದೆ ಯಾರಿಗೆ ಕೊಟ್ಟಿದ್ದು? ಕಾಂಗ್ರೆಸ್ ಪಕ್ಷ ಮತ್ತು ರಾಜೀವ್ ಗಾಂಧಿ ಟೈಮಲ್ಲಿ. ನೀವು ಯಾವಾಗ ಕೊಟ್ಟಿದ್ದು? ನೀವು ಯಾವಾಗ ಮಾತಾಡಿದ ಬಗ್ಗೆ? ಇವಾಗ ಬಂದು 3 ವರ್ಷ ಹಿಂದೆ ಮಾತಾಡೋದು ಯಾರು ಸ್ಟಾರ್ಟ್ ಮಾಡಿದ್ದು? ನಾವೇ. ನೀವು ಇವಾಗ ಬಂದು ನಾವು ಆನ್ ದ ಹೈಂಡ್ ಸೈಡ್ ಆಫ್ ದಿ ಲೇಡೀಸ್ ನೀವು ಹೇಳ್ತಾ ಇದ್ದೀರಾ ನಾವು ಡಿಲಿಮಿಟೇಷನ್ ಮಾಡ್ಕೊತೀವಿ, ಇನ್ನೂ ಜಾಸ್ತಿ ನಂಬರ್ಸ್ ಮಾಡಿಕೊಂಡು ಆಮೇಲೆ ನಾವು ಕೊಡ್ತೀವಿ ಅಂತ. ಈಗ 23, 24 ಯಾಕೆ ಮಾಡಿಲ್ಲ ನೀವು? ಅದು ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಯು ಡೋಂಟ್ ಹ್ಯಾವ್ ದ ಕಾಂಪಿಟೆನ್ಸ್. ಈಗ ಜೆನ್ಸಿ ಅವ್ರ ಪಾಪ ಏನೋ ಹೆಣ್ಮಕ್ಳು ಏನೋ ಹೇಳ್ಬಿಟ್ರು, ನೀವು ಏನು ಟ್ರೋಲಿಂಗ್ ಮಾಡ್ತಾ ಇರೋದು? ಟ್ರೋಲಿಂಗ್ ಏನು ನಾಯಕರುಗಳಾದಂಥ ಮೇಡಮು ಖರ್ಗೆಯವರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯವರು, ಸುರ್ಜೇವಾಲಾ ವೇಣುಗೋಪಾಲ್ ಅವರು, ಇವರೆಲ್ಲರೂ ಭಾಳ ದೊಡ್ಡ ಪ್ರಮಾಣದ ಒಂದು ರಾಜ್ಯದ ಆಡಳಿತ ಮತ್ತು ಜನರ ಸಮಸ್ಯೆ ಮತ್ತು ಪಕ್ಷದ ದೃಷ್ಟಿಯಿಂದ ಒಂದು ಹೊಸ ಕ್ಯಾಬಿನೆಟನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮನ್ನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತ ಅವರೆಲ್ಲರ ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿ ಮತ್ತೆ 28ಕ್ಕೆ 29ಕ್ಕೆ ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಿ ಮಾಡ್ತಕ್ಕಂಥದ್ದು, 28ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರ್ತಕ್ಕಂಥದ್ದು, ರಾಜ್ಯದ ಏನೇ ಸಮಸ್ಯೆ ಇದ್ದರೂ ಜನಪರವಾದಂಥ ಯೋಜನೆಗಳನ್ನ ಮತ್ತು 5 ಗ್ಯಾರಂಟಿಯನ್ನು ನಿರಂತರವಾಗಿ ಎಲ್ಲ ರೀತಿ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಯಾವುದು ಮುಖ್ಯಮಂತ್ರಿ ಕೊಡ್ತಾರೋ ಅದು ಮಾಡಿ. ಆ ವಿಚಾರದಲ್ಲಿ ಸಾಕಷ್ಟು ಅವಕಾಶಗಳು ಬೇರೆ ಬೇರೆ ರೂಪದಲ್ಲಿ ಇರೋದ್ರಿಂದ ಅವರ ತೀರ್ಮಾನ ಬೇರೆ ಏನೋ ಇರ್ತದೆ. ಅಹಿಂದ ಸರ್ಕಾರ ಸರ್ ನಿಮ್ದು, ಅಹಿಂದ ಕ್ಯಾಬಿನೆಟ್ ಅಲ್ಲಿ ಕಾಂಗ್ರೆಸ್ ಅಂದ್ರೆ ಅಹಿಂದ ಎಲ್ಲ ವರ್ಗದ ಜನರನ್ನ, ಎಲ್ಲ ಬಡವರನ್ನ, ಅವ್ರನ್ನ ಮುಂದೆ ತೆಗೆದುಕೊಂಡೋಗಿ ದೇಶವನ್ನು ಸುಭದ್ರವಾಗಿ ಕಟ್ಟತಕ್ಕಂಥ ಕೆಲಸವನ್ನ ಸ್ವಾತಂತ್ರ್ಯ ಸಂದರ್ಭದಲ್ಲೂ ಮಾಡಿದೆ, ಸ್ವಾತಂತ್ರ್ಯ ನಂತರನೂ ಮಾಡಿದೆ, ಈಗಲೂ ಮಾಡ್ತದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ದೇಶ ಉಜ್ವಲವಾಗಿ ಬೆಳೆಯೋದಕ್ಕೆ ಆ ಕ್ಷಣ ಗಣನೆ ಬರ್ತಾ ಇದೆ. ಹಿರಿಯರೆಲ್ಲರೂ ಕೂಡ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ ಅನ್ನುವಂತ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಕೆಲವರು ರಾಜೀನಾಮೆ ಕೊಟ್ಟು ಈಗ ನಾನು ಈ ಕ್ಷಣದಲ್ಲಿ ಅದನ್ನ ಅವಲೋಕನ ಮಾಡಿದ್ರೆ ಉತ್ತರ ಕೊಡೋದು ತರ ಅಲ್ಲ. ವಿಷಯನ ತಿಳ್ಕೊಂಡು ನನ್ನ ಮಾತು, ಯಾಕಂದ್ರೆ ನಾನು ಈ ರಾಜಭವನಕ್ಕೆ ಹೋಗಿ ಬಂದಿರೋದ್ರಿಂದ ಈ ಎಲ್ಲ ವಿಚಾರಗಳು ನನಗೆ ಅರಿವಿಲ್ಲದೆ ಇರತಕ್ಕಂಥದ್ದು. ಮುಂದೆ ಮಾತಾಡೋದ್ರೆ ನಮ್ಮ ಪಕ್ಷದ ನಾಯಕತ್ವ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ಲೋಕಸಭೆಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತುಂಬಾ ಶಕ್ತರಿದ್ದಾರೆ, ಅನುಭವಸ್ಥರಿದ್ದಾರೆ. ಪಕ್ಷವನ್ನ ಮತ್ತು ಸರ್ಕಾರವನ್ನ ಸದೃಢವಾಗಿ ಚಂದ್ರೇಗೌಡ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಸಮೀವುಲ್ಲಾ ಸರ್, ಇಲ್ಲಿ ಹಲವು ಜಿಲ್ಲೆಗಳಿಗೆ ಪ್ರಾತಿನಿಧ್ಯನೂ ಸಿಕ್ಕಿಲ್ಲ. ನಾವು ಮಾತಾಡುವಾಗ ಕೆಲವು ಜಿಲ್ಲೆಗಳಿಗೆ ಇಲ್ಲಿ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಆಯ್ತಾ? ಆ ಜಿಲ್ಲೆಯಿಂದ ಒಬ್ರನ್ನು ಕೂಡ ಮಂತ್ರಿ ಮಾಡಿಲ್ಲ ಕೆಲವ್ರನ್ನ. ಇನ್ನೊಂದು ಕೆಲವರು, ಈಗ ಮೈಸೂರು ಒಬ್ರೆ, ಯತೀಂದ್ರ ಒಬ್ರೆ ಮೈಸೂರು ಜಿಲ್ಲೆಯಿಂದ ಇನ್ಯಾರೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಕೆಲವು ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕೆಲವರು ಘಟಾನುಘಟಿಗಳನ್ನ ಇದರಿಂದ ಕೈ ಬಿಟ್ಟಿದ್ದಾರೆ. ಐ ಡೋ ನಾಟ್ ನೋ ವೆದರ್ ಬಿಕಾಸ್ ಆಫ್ ದ ಕರಪ್ಷನ್ ಚಾರ್ಜಸ್ ದೇ ಹ್ಯಾಡ್ ಇನ್ ಅರ್ಲಿಯರ್ ಕ್ಯಾಬಿನೆಟ್ ಏನೋ ನಂಗೆ ಗೊತ್ತಿಲ್ಲ. ಕೆಲವರನ್ನ ಕೈ ಬಿಟ್ಟಿದ್ದಾರೆ. ಇನ್ನು ಕೆಲವು ಶಾಸಕರಿಗೆ ರಾಜೀನಾಮೆ ಕೊಡ್ತೀವಿ ಅಂತ ಕೂತಿದ್ದಾರೆ. ಸೊ ಇನ್ನು ಕೆಲವರು ನೀವು ಹೇಳ್ದಂಗೆ ಇಲ್ಲಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಇದ್ದವ್ರನ್ನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ದಂಗೆ ಕೂಡ ಇದೆ. ಏನ್ ಹೇಳ್ತೀರಿ ಸರ್? ಈಗ HK ಪಾಟೀಲ್, ದಿನೇಶ್ ಗುಂಡೂರಾವ್, ವೆಂಕಟೇಶ್, ಮಹದೇವಪ್ಪ, ಶರಣಬಸಪ್ಪ ದರ್ಶನಾಪುರ, ತಿಮ್ಮಾಪುರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಆಮೇಲೆ ಕರೀಂ ಖಾನ್,
MC ಸುಧಾಕರ್, ರಹೀಂ ಖಾನ್, MC ಸುಧಾಕರ್. ರಹೀಂ ಖಾನ್, ಸುಧಾಕರ್, ಇಷ್ಟು ಜನ ಕಳೆದ ಸಂಪುಟದಲ್ಲಿದ್ರು, ಸಿದ್ದರಾಮಯ್ಯ ಸಂಪುಟದಲ್ಲಿದ್ರು. ಈ ಸಂಪುಟದಲ್ಲಿ ಇಲ್ಲ. ಅದರಲ್ಲಿ ರಾಜಣ್ಣ ಮೊದಲೇ ಇದ್ರು. ನಾಗೇಂದ್ರ ಅವರು ಹಗರಣದಲ್ಲಿ ಸಿಲುಕಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂತು. ಈಗ ಮತ್ತೆ ಅವರು ಸಂಪುಟಕ್ಕೆ ಸೇರಿದ್ದಾರೆ. ಇದು ಒಂದ್ ಭಾಗ. ಇಲ್ಲಿ ಮುಖ್ಯವಾಗಿ ಆಯ್ತು, ಹೊಸ ತಲೆಮಾರಿಗೆ ನೀವು ಅಧಿಕಾರ ಹಸ್ತಾಂತರ ಮಾಡುವಂತ ಸಂದರ್ಭದಲ್ಲಿ ನೀವು ಹೇಗೆ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡ್ತೀರಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈಗ 37 ಜನರಲ್ಲಿ 23 ಮಂದಿ ಒಟ್ಟು SC, ST, OBC ಈ ಒಂದು ವರ್ಗಕ್ಕೆ ನಾವು ಪರ ಇದ್ದೀವಿ ಅನ್ನೋ ಸಂದೇಶವನ್ನ, ಅಂದ್ರೆ ನಮ್ಮ ಸರ್ಕಾರ ಅಹಿಂದ ಪರ ಇದೆ ಅನ್ನೋ ಸಂದೇಶವನ್ನ ಕಳಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಂದ್ರೆ ಇಡೀ ಸಂಪುಟದಲ್ಲಿ ಸುಮಾರು ಒಂದು 60% ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ ವರ್ಗದವರು, SC. ಒಂದೇ ನಿಮಿಷ ಸರ್, ಸಾರಿ ಇಂಟರಪ್ಟ್ ಮಾಡ್ತೇನೆ ಸರ್. ಸುರೇಶ್ ಅವರು ಮತ್ತು ಹೈಕಮಾಂಡ್ ವಿಶ್ವಾಸ ಇಟ್ಟು ತಾಲೂಕಿನಲ್ಲಿ ಮಾತ್ರ ಸೇವೆ ಮಾಡ್ತಾ ಇದೆ. ಈಗ ರಾಜ್ಯದ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ನಾವು ಈಗ ಖಾತೆಗಳ ಮೇಲೆ ಮುಖ್ಯಮಂತ್ರಿಗಳೇ ನಮ್ಮವರಾಗಿದ್ದಾಗ ಖಾತೆ ನಮಗೆ ಅವಶ್ಯಕತೆ ಇಲ್ಲ. ಅವ್ರು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀವಿ. ಥ್ಯಾಂಕ್ ಯು. ಸರ್ ನೀವು ಮಾತಾಡ್ತಿದ್ರಿ, ಪ್ಲೀಸ್ ಕಂಟಿನ್ಯೂ ಮಾಡಿ ಸರ್. ಅದೇ ಈಗ ಪರಿಶಿಷ್ಟ ಜಾತಿ ವರ್ಗದವರು ಈಗ ಶೆಡ್ಯೂಲ್ ಕ್ಯಾಸ್ಟ್ ಇಂದ ಒಟ್ಟು ಬಲಗೈ 3, ಎಡಗೈ 2, ಶೆಡ್ಯೂಲ್ ಟ್ರೈಬ್ ಇಂದ 3 ಜನ. ಈ ತರ ಸಭಾಪತಿ ಅಲ್ಪಸಂಖ್ಯಾತರ ವಿಚಾರಕ್ಕೆ ಬಂದಾಗ 3 ಜನ ಅಲ್ಪಸಂಖ್ಯಾತರು, 1 ಸ್ಥಾನವನ್ನ ಸಭಾಪತಿ ಸಲೀಂ ಅಹಮದ್ ಅವರಿಗೆ, OBC 7 ಜನ ಕೊಟ್ಟಿದ್ದೀವಿ ಅಂತ. ಈ ತರ ಅಂದ್ರೆ ಬ್ರಾಹ್ಮಣರು ಒಬ್ರಿಗೂ ಕೂಡ ಕೊಟ್ಟಿಲ್ಲ. ಹೀಗೆ ನಮ್ದು OBC ಸರ್ಕಾರ ಅಹಿಂದ ಸರ್ಕಾರ ಅನ್ನುವ ಸಂದೇಶವನ್ನ ನಾವು ಸಾರೋದಕ್ಕೆ ಪ್ರಯತ್ನ ಪಡ್ತಿದೀವಿ ಅನ್ನೋದು. ಇಂಟರಪ್ಟ್ ಮಾಡ್ತೀನಿ ಸರ್. ನನ್ಗೆ ಈ ಕ್ಯಾಬಿನೆಟ್ ಅನ್ನ ರಚನೆ ಮಾಡಿರೋ ರೀತಿ ನೋಡಿದಾಗ ನನ್ಗೆ ಏನ್ ಅನಿಸ್ತು ಅಂದ್ರೆ, ಆಡಳಿತಕ್ಕಿಂತ ಹೆಚ್ಚಾಗಿ 2028ರ ಚುನಾವಣೆಯನ್ನ ವೋಟ್ ಬ್ಯಾಂಕ್ ಅನ್ನ ಮೈಂಡ್ ನಲ್ಲಿ ಇಟ್ಕೊಂಡು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿದ್ದಾರೆ ಅಂತ ಅವರು ಓಪನ್ ಆಗೇ ಹೇಳಿದ್ರು. ಡೆಫಿನೆಟ್ಲಿ ಈ ಕ್ಯಾಬಿನೆಟ್ ಎಲೆಕ್ಷನ್ ಕ್ಯಾಬಿನೆಟ್ ಅಂತಲೇ. ಈಗ ಹೊಸ ಮುಖಗಳು ಚೆನ್ನಾಗಿದ್ದಾವೆ. ಈಗ ರಘುಮೂರ್ತಿ ಅವ್ರು ಇರ್ಬೋದು, ಬಾಲಕೃಷ್ಣ ಇರ್ಬೋದು, ರಿಜ್ವಾನ್ ಅರ್ಷದ್ ಇರ್ಬೋದು, ಕೊಟ್ಟಿದ್ದಾರೆ ಹೊಸ ಮುಖಗಳಿಗೆ. ಶಿವಲಿಂಗೇಗೌಡ, ಈ ಹೆಸರುಗಳು ಪರವಾಗಿಲ್ಲ. ಅಜಯ್ ಧರ್ಮ್ ಸಿಂಗು, ಆಮೇಲೆ ಬಸವಂತಪ್ಪ, ರಘುಮೂರ್ತಿ, ರಿಜ್ವಾನ್ ಅರ್ಷದ್, ಇವೆಲ್ಲ ಹೊಸ ಮುಖಗಳು. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ಪೋರ್ಟ್ಫೋಲಿಯೋ ಹಂಚಿಕೆನಲ್ಲಿ ಏನ್ ಮಾಡ್ತಾರೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಮಿನಿಸ್ಟರ್ ಮಾಡಿದ್ರೆ ಸರಿ, ಈ ಮಂತ್ರಿಗಳನ್ನ, ಹೊಸ ಮುಖಗಳನ್ನ, ಯಂಗ್ ಮುಖಗಳನ್ನ ನೀವು ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ನಾಯಕರು, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು ಎಲ್ಲರೂ ಒಂದು ಆಶೀರ್ವಾದದಿಂದ, ತಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಅವಕಾಶ ಸಿಕ್ಕಿದೆ. ಹೆಚ್ಚಿನ ಒಂದು ಕೆಲಸ ಮಾಡಬೇಕು ಅಂತ ಒಂದು ರೀತಿಯಿಂದ ಇದೆ. ಯಾಕಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಯುವಕರಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅಂತ ನಮ್ಮ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಹಾಗೂ ನಮ್ಮ GSO ಆಗಿರುವಂತಹ KC ವೇಣುಗೋಪಾಲ್ ಅವರಿಗೆ, ಹಾಗೂ ನಮ್ಮ ಜಾಯಿಂಟ್ ಸೆಕ್ರೆಟರಿ ಇನ್ಚಾರ್ಜ್ ಆಗಿರುವಂತಹ ಸುರ್ಜೇವಾಲಾ ಅವರಿಗೆ, ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಪರಮೇಶ್ವರ್ ಅವರಿಗೆ, KPCC ಅಧ್ಯಕ್ಷರಿಗೆ, ಎಲ್ಲರಿಗೆ ನಾನು ಈ ಒಂದು ಅವಕಾಶ ಕೊಡೋದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಏನು ಇವಾಗ ಬಂದಿದ್ದೀವಲ್ಲ, ದೇರ್ ಸೇ ಮಗರ್ ದುರಸ್ತ. ಇವಾಗ ಸ್ವಲ್ಪ ಎಲ್ಲ ಒಳ್ಳೆ ರೀತಿಯಿಂದ ನಾವು ಬಂದಿದ್ದೀವಿ. ಇವಾಗ ಕೆಲಸ ಮಾಡೋಣ. ಇನ್ನ ಏನು ಹೇಳಿಲ್ಲ. ಥ್ಯಾಂಕ್ ಯು. ಆಲ್ರೈಟ್, ಚರ್ಚೆ ಮುಂದುವರಿಸ್ತಾ ಹೋಗೋಣ. ಎಸ್ ಚಂದ್ರಶೇಖರ್ ಅವರೇ, ನೀವೇನೋ ಹೇಳ್ಬೇಕಂತ. ನೀವು ಓಪನಿಂಗ್ ಕಾಮೆಂಟ್ ಅಲ್ಲಿ ಒಂದು ಮಾತು ಹೇಳಿದ್ರಿ, ಆ ಸಂಭ್ರಮನೇ ಇಲ್ಲ. ಎಕ್ಸಾಕ್ಟ್ಲಿ, ಅಬ್ಸಲ್ಯೂಟ್ಲಿ, ಅದರಲ್ಲಿ ಡೌಟೇ ಇಲ್ಲ. ನೋಡಿ ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಯಾವ ದಾರಿಗೆ ಹೋಗ್ತಾ ಇದೆ, ಕವಲು ದಾರಿಗೆ ಹೋಗ್ತಾ ಇದೆ ಅಂತೇಳಿ 2013ರಿಂದ ನೋಡ್ಕೊಂಬನ್ನಿ ಸಿಂಧೂರ. 2013ರಲ್ಲಿ ಎಷ್ಟು ಗಟ್ಟಿಯಾಗಿ ಮಂತ್ರಿಮಂಡಲ ಮಾಡಿದ್ರು ಅಂದರೆ 9 ತಿಂಗಳು DK ಶಿವಕುಮಾರ್ ಒಳಗಡೆಗೆ ಬಿಟ್ಟಿರಲಿಲ್ಲ. ಯಾವ್ದಾದ್ರು ಬಂಡಾಯ ಆಯ್ತಾ? 5 ವರ್ಷ ನೋ ಬಂಡಾಯ. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಆಗಲಿ, ಕಾಂಗ್ರೆಸ್ಸಿಂದನೂ ಮಂತ್ರಿಮಂಡಲ ಆಯಿತು, ಯಾವ್ದಾದ್ರು ಬಂಡಾಯ ಆಯ್ತಾ? ಬಂಡಾಯ ಇಲ್ಲ. 2023ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಯಾರು ಬೇಕೋ ಅವ್ರನ್ನ ತಗೊಂಡ್ರು, ಯಾರಿಗೆ ಬೇಡೋ ಅವ್ರಿಗೆ ಬಿಟ್ಟರು, ಬಂಡಾಯ ಆಯ್ತಾ? ಬಂಡಾಯ ಆಗಲಿಲ್ಲ. ಆದರೆ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದಂಗೆ, ಪ್ರಮಾಣ ವಚನ ಸ್ವೀಕರಿಸಿದಂಗೆ ಮೊದಲ ಬಾರಿ 13 ಜನದ ಆಗ್ತಿದ್ದಂಗೆ ಅದರಲ್ಲಿ 3 ಜನ ಬಂಡಾಯ ಇದ್ರು.
ನಾನು ಇನ್ಕ್ಲೂಡಿಂಗ್ ರಾಮಲಿಂಗಾರೆಡ್ಡಿ. ಇದೆ ರಾಮಲಿಂಗಾರೆಡ್ಡಿ ಅವರು ನನ್ನ ಪ್ರಮಾಣ ವಚನ ಸ್ವೀಕರಿಸಲ್ಲ ಅಂತೇಳಿ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ರು. ಇವರು ಆಹಾರ ಸಚಿವರಾಗಿದ್ದ ಮುನಿಯಪ್ಪನವರು ಹೇಳಿದ್ರು ನನಗೆ ಈ ಖಾತೆನೇ ಬೇಡ ಅಂತೇಳಿ ಕೃಷ್ಣ ಬೈರೇಗೌಡರಿಗೆ ಪಾಪ ಇಂಜಿನ್ ಇಲ್ದಿರ ಕಾರ್ ಕೊಟ್ಟಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಅಂತೆ, ಅದರಲ್ಲಿ BDA ಇಲ್ಲಂತೆ, BMRDA ಇಲ್ಲಂತೆ. ಅವರು ಮುನ್ಸ್ಕೊಂಡು ಅವರು ಕೂತಿದ್ರು. 13 ಜನಕ್ಕೆ 3 ಜನ ಆಗಲೇ ಬಂಡಾಯ ಎದ್ದು ಕೂತಿದ್ರು. ಈಗ ನೋಡಿ ಆಗ್ತಿದ್ದಂಗೆ ಏನೇನು ಬರ್ತಾ ಇದೆ. ಈ ಕಡೆ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ರಾಜೀನಾಮೆ ಕೊಡ್ತಾ ಇದ್ದಾರೆ, ಇಂಡಿ ಯಶವಂತರಾಯ ಪಾಟೀಲ್ ರಾಜೀನಾಮೆ ಕೊಡ್ತಾ ಇದ್ದಾರೆ, ಸಾಗರ ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆ ಕೊಟ್ಟಿದ್ದಾರೆ, ಮೊಣಕಾಲ್ಪುರ NY ಗೋಪಾಲಕೃಷ್ಣ ರಾಜೀನಾಮೆ ಕೊಟ್ಟಿದ್ದಾರೆ, ತನ್ವೀರ್ ಸೇಠ್ ಬಂಡಾಯ ಎದ್ದಿದ್ದಾರೆ, ಕೃಷ್ಣಪ್ಪ ಬೆಂಗಳೂರು ಬಂಡಾಯ ಎದ್ದಿದ್ದಾರೆ, ಪ್ರಿಯಕೃಷ್ಣ ಬಂಡಾಯ ಎದ್ದಿದ್ದಾರೆ. ಸದ್ದಿನ ವಿಚಾರ 10-15 ವರ್ಷದಿಂದ ಬಂಡಾಯದ ಒಂದೇ ಒಂದು ಮಾತಿಲ್ಲದಂತಹ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನ ನೇತೃತ್ವ ಇದ್ದಾಗ ಬಂಡಾಯ ಇರಲಿಲ್ಲ. ಈಗ DK ಶಿವಕುಮಾರ್ ಬರ್ತಿದ್ದಂಗೆ ಈ ಮಟ್ಟದ ಬಂಡಾಯ ಹೇಳ್ತಾ ಇದೆ. ಅದನ್ನು ತಡಿತಕ್ಕಂಥ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡ್ತಾ ಇಲ್ಲ, ಅಥವಾ ಹೈಕಮಾಂಡ್ ಮಾಡ್ತಾ ಇಲ್ಲ. ಇದೊಂದು ಮನೆಗೊಂದು 100 ಬಾಗಿಲಾಗಿರ್ಬೇಕಾರೆ ಎಲ್ಲಿಗೆ ಹೋಗುತ್ತೆ ಕಾಂಗ್ರೆಸ್? DK ಶಿವಕುಮಾರ್ ಹೆಣಿತಕ್ಕಂಥ ಒಂದು ಪ್ರಯತ್ನಗಳು ನಡೀತಾ ಇದಾವೆ. ಈ ಖಂಡಿತವಾಗ್ಲೂ ಈ ಸರ್ಕಾರ 2 ವರ್ಷ ಪೂರೈಸಲ್ಲ ಅನ್ಸುತ್ತೆ. ಮಾತಾಡ್ತೀನಿ ನಿಮ್ಮ ಹತ್ರ ಲಾಸ್ಟ್ ರಿಯಾಕ್ಷನ್ ತಗೊಳ್ತೀನಿ ನಾನು. ನಿಜಾಮ್ ಅವರೇ, ಸಮಯುಲ್ಲ ಸರ್, ಇನ್ನೊಂದು ಪ್ರಶ್ನೆ ನಾನು ನಿಮಗೆ ಕೇಳಬೇಕು. ಒಂದು, ನಾವು ಅವಾಗಲೇ ಚರ್ಚೆ ಮಾಡ್ತಿದ್ದಂಗೆ ಮಹಿಳಾ ಪ್ರಾತಿನಿಧ್ಯ ಅದು ಆ ವಿಚಾರವನ್ನು ಹೊರತುಪಡಿಸಿ ಸರ್, ಅನೇಕ ಜನ ಇನ್ನೊಂದು ಏನು ಹೇಳ್ತಾ ಇರೋದು, ಇನ್ನೊಂದು ಚರ್ಚೆಗೆ ಏನು ಬಂದಿದೆ ಅಂದರೆ, ಈ ಕ್ಯಾಬಿನೆಟ್ ಅಲ್ಲಿ ಇರುವಂಥವರಲ್ಲಿ ಸರ್ಕಾರವನ್ನ ಸದನದಲ್ಲಿ ಡಿಫೆಂಡ್ ಮಾಡ್ಕೊಳ್ಳುವಂಥ ಮುಖಗಳೇ ಇಲ್ಲ ಅಂತ ಗಟ್ಟಿ ಧ್ವನಿ ಏರಿಸುವಂತ ಅಥವಾ ತಿಳ್ಕೊಂಡಿರುವಂತ ಅಂತ ಸದನ ಪಟುಗಳು ಯಾರು ಇಲ್ಲ ಅಂತ. ಕ್ಯಾಬಿನೆಟ್ ಅಲ್ಲಿ ಸಾಮಾನ್ಯವಾಗಿ ಅದೊಂದು ಇರುತ್ತೆ. ಈಗ ಅಸೆಂಬ್ಲಿನಲ್ಲಿ ಡಿಫೈನ್ ಮಾಡೋರು ಗೌರ್ಮೆಂಟ್ ಅನ್ನ ಬಲವಾಗಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಇದಾರೆ ಕೆಲವ್ರ ಹೆಸರು. ಅದು ಕ್ರಮೇಣ ಒಂದು ಅಧಿವೇಶನ ಅಟೆಂಡ್ ಮಾಡ್ತಾ ಸ್ಟೇಟ್ಮೆಂಟ್ ಅನ್ನು ಮಾಡ್ತಾ ಬರುವಂತದ್ದು. ಇದ್ ಬಿಟ್ಟು ಸೀನಿಯರ್ಸ್ ಇದಾರೆ. ಈ ಕ್ಯಾಬಿನೆಟ್ ಅಲ್ಲಿ ಆಗ್ಬೇಕು ಅಂತೇನಿಲ್ಲ, ಸೀನಿಯರ್ಸ್ ಕೂಡ ಅದ್ರಲ್ಲಿ ಇದಾರೆ, ಅವ್ರು ಅದನ್ನ ಮಾಡ್ಕೋಬಹುದು ಅಂತ ತಿಳ್ಕೋಬಹುದು. ಇನ್ನೊಂದು ಪ್ರಶ್ನೆ ಸರ್, ಇಲ್ಲಿ ಮುಖ್ಯವಾಗಿ ನೀವು ಕ್ಯಾಬಿನೆಟ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಮಾಡಿದಿರಾ ಸರಿ, ನೀವು ಯಾವ ಪೋರ್ಟ್ಫೋಲಿಯೋಸ್ ಅನ್ನ ನೀವು ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಈಗ ಇಮಿಡಿಯೇಟ್ಲಿ ನೀವು ಡ್ರಾಟ್ ಅನ್ನ ಅಡ್ರೆಸ್ ಮಾಡ್ಬೇಕು, ಫಾರ್ಮರ್ಸ್ ಇಶ್ಯೂಸ್ ನ ಅಡ್ರೆಸ್ ಮಾಡ್ಬೇಕು. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇಕಾದಷ್ಟು ರೈತರು ಸಾಲ ಮನ್ನಾನೋ, ವುಮೆನ್ ಅಂಡ್ ಚೈಲ್ಡ್ ಮತ್ತೆ ಇವೆಲ್ಲ ಅಡ್ರೆಸ್ ಮಾಡ್ಬೇಕು. ಹೀಗಾಗಿ ನೀವು ಪೋರ್ಟ್ಫೋಲಿಯೋ ಯಾವ್ದನ್ನ ಡಿಸ್ಟ್ರಿಬ್ಯೂಟ್ ಹೋಗ್ತೀರಿ. ಈಗ ನೋಡಿ 8 ಜನ ಹೊಸ ಮುಖಗಳಿದ್ದಾರೆ. ಈಗ ಯಾರು ಕಾಶಪ್ಪ, ಅದಾದ ನಂತರ ಶಿವಲಿಂಗೇಗೌಡ, ಅದಾದ ನಂತರ ರಿಜ್ವಾನ್ ಅರ್ಷದ್, ರಘುಮೂರ್ತಿ, ಬಾಲಕೃಷ್ಣ, ಬಸವಂತಪ್ಪ, ಅಜಯ್ ಧರ್ಮ್ ಸಿಂಗ್, ಇವರೆಲ್ಲ ಹೊಸ ಮುಖಗಳಿದ್ದಾವೆ. ಈ ಹೊಸ ಮುಖಗಳನ್ನ ಹೇಗ್ ಬಳಸ್ಕೊತೀರಿ, ಮತ್ತೆ ಈ ಇಶ್ಯೂಸ್ ನ ಡ್ರಾಟ್ ಅನ್ನ ಹೇಗೆ ಹ್ಯಾಂಡಲ್ ಮಾಡೋದಕ್ಕೆ, ರೈತರ ಸಮಸ್ಯೆ ಹ್ಯಾಂಡಲ್ ಮಾಡೋದಕ್ಕೆ, ಮಹಿಳೆಯರ ಸಮಸ್ಯೆನ ಹ್ಯಾಂಡಲ್ ಮಾಡೋದಕ್ಕೆ ನೀವ್ ಏನನ್ ಮಾಡ್ತೀರಿ? ಈ ಇಶ್ಯೂಸ್ ಗಳನ್ನ ಹೇಗೆ ನೀವು ಯಾವ ರೀತಿಯಲ್ಲಿ ಇದನ್ನ ತಗೋತೀರಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಇವ್ರು ಹೇಳ್ತಾ ಇದ್ರು ಒಬ್ರೆ ಯಾರು ಲೇಡೀಸ್ ವಿಮೆನ್ ಮಿನಿಸ್ಟರ್ಸ್ ಇಲ್ಲ ಅಂತ. ಇವ್ರ ಸರ್ಕಾರದಲ್ಲಿ ಯಾರಿದ್ರು? ಇವ್ರು ಟೀಕೆ ಮಾಡೋದ್ ಮುಂಚೆ ಅವ್ರ ಸ್ವಲ್ಪ ದೇ ಶುಡ್ ಲುಕ್ ಇನ್ ಟು ದೇರ್ ಓನ್ ಬ್ಯಾಕ್ ಯಾರ್ಡ್ ನ. ಅದು ಮಾಡೋದಿಲ್ಲ. ಸುಮ್ಮನೆ ಕಾಂಗ್ರೆಸ್ ಇದು ಮಾಡ್ತಾ ಇದೆ, ಕಾಂಗ್ರೆಸ್ ಅದು ಮಾಡ್ತಾ ಇದೆ. ಕಾಂಗ್ರೆಸ್ ಈಸ್ ಕಮಿಟೆಡ್ ಟು ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ಇನ್ ಕರ್ನಾಟಕ. ನಾವು ಮಾಡೇ ಮಾಡ್ತೀವಿ. ನೀವು ನೋಡ್ರಿ, ಶಶಿಕಲಾ ಜೊಳ್ಳೆ ಕೊಟ್ಟು ಬೇರೆ ಯಾರಿಗ್ರಿ ಕೊಟ್ರಿ? ನೀವು ನಿಮ್ಮ ಹತ್ರ ಇದ್ದಿದ್ 2 MLA, ನೀವು ಕೊಟ್ಟಿದ್ ಒಬ್ರಿಗೆ. ಇವಾಗ ನೀವು ಬಂದು ನಮ್ಗೆ ಪಾಠ ಹೇಳ್ತಾ ಇದ್ದೀರಾ. ಫಸ್ಟ್ ನೀವೇ ನಿಮ್ಗೆ ಒಂದು ಪಾಠ ಹೇಳ್ಕೊಡ್ರಿ. ಮಾತಾಡಕ್ಕೂ ಬರೋದಿಲ್ಲ, ಅವ್ರಿಗೆ ಆಡಳಿತ ಮಾಡಕ್ಕೂ ಕೊಡ್ಬೇಕೇನ್ರಿ? ಏನಾದ್ರು ನ್ಯಾಯ ಮಾಡ್ಬೇಕಿಲ್ರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲಸ ಮಾಡ್ಲಿಲ್ವೇ? ಮಾಡಿದ್ರು ಕರಪ್ಷನ್ ಚಾರ್ಜಸ್ ಅವ್ರ ಮೇಲೂ ಇದೆ. ಒನ್ ಥಿಂಗ್ ಐ ಹ್ಯಾವ್ ಟು ಅಪ್ರಿಶಿಯೇಟ್, ಈ ಹಿಂದೆ ಶೋಭಾ ಕರಂದ್ಲಾಜೆ ಅವರು ಮೈಸೂರು ಉಸ್ತುವಾರಿ ಸಚಿವೆಯಾಗಿ ಕೂಡ ಕೆಲಸ ಮಾಡಿದ್ರು. ಬೀಂಗ್ ಅ ಮೈಸೂರಿಯನ್, ಪರ್ಸನಲಿ ನಾನು ಅವರ ಅಡ್ಮಿನಿಸ್ಟ್ರೇಟಿವ್ ಸ್ಟೈಲ್ ಅನ್ನ ಗಮನಿಸಿದೀನಿ. ನಾನು ಬೇರೆ ಯಾವ ವಿಚಾರ ಹೆಂಗಿದೆ ಅಂತ ನಾನು ಏನು ಮಾತಾಡಕ್ ಹೋಗಲ್ಲ. ಬೇರೆ ಎಲ್ಲರೂ 1000 ವಿಚಾರ 1000 ಆಗಿರ್ಬೋದು, ಆದ್ರೆ ನೀವು ಶೋಭಾ ಕರಂದ್ಲಾಜೆ ಅವರಿಗೆ ಮಾತಾಡಕ್ ಬರಲ್ಲ, ಮಟ್ಟಕ್ ಬರಲ್ಲ ಅಂತ ಹೇಳಿದ್ರಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ ಅಲ್ಲಿ ಇದ್ದಂತ ಎಷ್ಟೋ ವೇಸ್ಟ್ ಬಾಡಿ ಮಿನಿಸ್ಟ್ರಿಗಿಂತ ಶೋಭಾ ಕರಂದ್ಲಾಜೆ ಇಸ್ ಫಾರ್ ಬೆಟರ್. ನೋಡಿ, ಥ್ಯಾಂಕ್ ಯು ಸೋ ಮಚ್. ಸಿಂಧುರಾಜಿ, ಲೆಟ್ ಮಿ ಫಿನಿಶ್. ನೀವೊಂದು ಕರ್ನಾಟಕ ಸರ್ಕಾರ ಇದೆ ಇವಾಗ. ನಾವು ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸ್ಟೇಟ್. ಈಗ ನಂಬರ್ 1 ಬರಬೇಕಾಗಿದೆ. ಆ ವಿಷನ್ ಅಲ್ಲಿ, ಆ ಪ್ಲಾನ್ ಅಲ್ಲಿ ನಾವು ನಡೀತಾ ಇದ್ದೀವಿ. ನೀವು 2028 ಅಲ್ಲಿ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗ್ತಿದೆ ಹೂ ಇಸ್ ಸಕ್ಸಸ್ಫುಲ್ ಗವರ್ನಮೆಂಟ್ ಅಂತ.
ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್. ಒಟ್ಟಾರೆಯಾಗಿ ನೀವು ಗೃಹಲಕ್ಷ್ಮಿ ಮಾಡ್ತಿರೋ ಅಥವಾ ಇನ್ನೊಂದು ಲಕ್ಷ್ಮಿ ಯೋಜನೆ ಮಾಡ್ತಿರೋ, ಆ ಯೋಜನೆಗಳನ್ನ ಪಕ್ಕಕ್ಕಿಡಿ. ಫಸ್ಟು ಮಹಿಳಾ ಪ್ರಾತಿನಿಧ್ಯಕ್ಕೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಮಹಿಳಾ ಘಟಕ ಇದೆಯಲ್ಲ, ಬಹಳಷ್ಟು ಜನ ಮಹಿಳೆಯರನ್ನ ಮೂಲೆ ಗುಂಪು ಮಾಡಿಬಿಟ್ಟಿದೆ. ನಿಮ್ಮ ಸರ್ಕಾರನೂ ಇರಬಹುದು ಅಥವಾ ನಿಮ್ಮ KPCCನೂ ಇರಬಹುದು. KPCCಗೆ ದುಡಿದಂಥ ಅನೇಕ ಜನ ಮಹಿಳೆಯರನ್ನ ಮೂಲೆ ಗುಂಪು ಮಾಡಿರೋದನ್ನ ನಾವು ಕಂಡಿದ್ದೀವಿ. ಅಂಡ್ ಇನ್ನೊಂದೇನಂದ್ರೆ, ಇಷ್ಟೊಂದು ಜನ ಇರುವಂತ ಒಂದು ಕ್ಯಾಬಿನೆಟ್ ಅಲ್ಲಿ ಬರೀ ಎಲ್ಲ ಗಂಡಸರಿಗೆ ಕೊಡ್ಬೇಕೇನ್ರಿ? ಹೆಣ್ಮಕ್ಳು ಬೇಡವಾ? ಹೆಣ್ಮಕ್ಳು ಯಾರು ಓಟ್ ಒತ್ತಿಲ್ವಾ ಕಾಂಗ್ರೆಸ್ಗೆ? ಹೆಣ್ಮಕ್ಳು ಯಾರು ಓಟ್ ಹಾಕಿಲ್ವಾ? ಹೆಣ್ಮಕ್ಳು ಯಾರು ನಿಮ್ಮ ಪರ ಬಂದು ಕ್ಯಾಂಪೇನ್ ಮಾಡಿಲ್ವಾ? ಇಷ್ಟೆಲ್ಲ ಇರಬೇಕಾದ್ರೆ 34 ಜನ ಇರುವಂತ ಕ್ಯಾಬಿನೆಟ್ ನಲ್ಲಿ ಒಂದು ಸ್ಥಾನ ಮಹಿಳೆಯರಿಗೆ ಕೊಟ್ಟಿಲ್ಲ. ಆ ಒಂದು ಸ್ಥಾನ ಉಳ್ಕೊಂಡಿದ್ರೆ ಯಾಕೆ? ಅದೇನಾದ್ರೂ ಶರ ಬರ್ಕೊಂಡಿದ್ದೀರಾ? ಒಂದೇ ಒಂದು ಸ್ಥಾನ ಹೆಣ್ಮಕ್ಳು ಕೊಡಬೇಕು, ಅದು ಮಹಿಳಾ ಮತ್ತು ಮಕ್ಕಳ ಇಲಾಖೆನೇ ಕೊಡಬೇಕು ಅಂತ ಏನಾದ್ರೂ ರೂಲ್ ಇದೆಯಾ? ಯಾಕ್ರಿ ಹೆಣ್ಮಕ್ಳು ಗೃಹ ಇಲಾಖೆನ ಹ್ಯಾಂಡಲ್ ಮಾಡೋಷ್ಟು ಕೇಪಬಲ್ ಇಲ್ವಾ? ನಿಮ್ಮಲ್ಲಿ 5-6 ಜನ ಮಹಿಳೆಯರಿದ್ದಾರೆ. 5-6 ಜನಕ್ಕೆ ಮಹಿಳೆಯರಿಗೂ ಕೊಟ್ಟರು ಏನು ತಪ್ಪಿಲ್ಲ. ಅಂಡ್ ಮಹಿಳಾ ಪ್ರಾತಿನಿಧ್ಯ ಕೊಡದೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರದ ಕ್ಯಾಬಿನೆಟ್, ಯು ಶುಡ್ ಫೀಲ್ ಶೇಮ್ ಆನ್ ದಿಸ್. ರಾಜ್ಯದ ಮಹಿಳೆಯರು ಯೋಚನೆ ಮಾಡಬೇಕು. ಎಷ್ಟೋ ಜನ ನಿಮ್ಮ ಕಾಂಗ್ರೆಸ್ ಮಹಿಳೆಯರ ಕಣ್ಣೀರು ಹಾಕಿರೋದು ನಾವು ನೋಡಿದ್ದೀವಿ. ಅಫ್ಕೋರ್ಸ್ ಬಿಜೆಪಿ ವಿಚಾರಕ್ಕೆ ಬಂದಾಗ ದಟ್ ಇಸ್ ಡಿಫ್ರೆಂಟ್, ನಾನು ಅದನ್ನ ಆ ಸಂದರ್ಭ ಬಂದಾಗ ಮಾತಾಡ್ತೀನಿ. ಬಟ್ ಮಹಿಳಾ ಪ್ರಾತಿನಿಧ್ಯ ಕೊಡದೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿರೋದು ಇದೆಯಲ್ಲ, ಇದು ಅಕ್ಷಮ್ಯ ನಿಮಗೆ ಅಂತ ಹೇಳ್ತಾ ಈ ಡಿಬೇಟ್ ನನಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.